ಹೆಲೋ ಎವ್ರಿವನ್, ನಾನು ವಾಣಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಸೊ ನಾನಿವತ್ತು ಪ್ರಿಪ್ರೇಷನ್ಸ್ ಏನೇನು ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡಿಕೊಂಡಿದ್ದು. ಸೊ ಫಸ್ಟು ಮರದ ಬಾಗಿಣಕ್ಕೆ ತೊಳ್ಕೊಂಡ್ಬಿಟ್ಟು ಮರದ ಜೊತೆನ ಅರಿಶಿನ ಹಚ್ಕೋಬೇಕು. ಒಂದರಲ್ಲಿ ಅರಿಶಿನ ನೀರು ಮಾಡ್ಕೊಂಡ್ಬಿಟ್ಟು ಕೈಯಿಂದನೋ ಹತ್ತಿಂದನೋ ಈ ಥರ ಒಳಗಡೆ ಹೊರಗಡೆ ಎರಡು ಕಡೆ ಎಕ್ಸ್ ಮಾರ್ಕ್ ಥರ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಕುಂಕುಮ ಇಟ್ಕೋಬೇಕು. ಸೊ ನಾನು ನನ್ನ ಮಗಳ ಕಡೆಯಿಂದನೂ ಪುಟ್ಟು ಮರದ ಬಾಗಿನ ಕೊಡಿಸ್ತಾ ಇದ್ದೀನಿ ಈ ಸರ್ತೆ. ನಾನು ನಮ್ಮ ಅತ್ತೆ ಎಲ್ಲ ಕೊಡ್ತೀವಿ. ಸೊ ಫಸ್ಟ್ ಬಾಗಿನ ಗೌರಿಗೆ ಕೊಡಬೇಕು, ಆಮೇಲೆ ತಾಯಿಗೆ ಕೊಡಬೇಕು, ಆಮೇಲೆ ಇನ್ಯಾರಿಗಾದ್ರೂ ಕೊಡ್ಬೋದು. ಸೊ ಮಿನಿಮಮ್ ಒಬ್ಬರಿಂದ 2 ಬಾಗಿನ ಮಾಡಲೇಬೇಕು. ಅದ್ರ ಮೇಲೆ ನಿಮ್ಮ ಇಷ್ಟ. 5 ಅಥವಾ 16 ಕೊಡ್ಬೋದು, ತುಂಬ ಒಳ್ಳೆಯದು. 16 ಸಂಖ್ಯೆ ತುಂಬ ಒಳ್ಳೆಯದು ಗೌರಿ ಹಬ್ಬಕ್ಕೆ, ಸ್ವರ್ಣ ಗೌರಿ ವ್ರತ ಇರೋರಿಗೆ. ಸೊ ಇದು ಮರದ ಬಾಗಿನ ಫಸ್ಟ್ ಪ್ರಿಪೇರ್ ಮಾಡಿಟ್ಕೊಂಡು ಅದರಲ್ಲಿ ಏನೇನು ಬೇಕೋ ಎಲ್ಲ ಹಾಕ್ಬೋದು. ಒಳಗಡೆ ಪೇಪರ್ ಹಾಕಿ ಅರಿಶಿನ, ಕುಂಕುಮ, 5 ಥರ ಬೇಳೆಗಳು ಹಾಕಬೇಕು. ಕಡಲೆಬೇಳೆ, ತೊಗರಿಬೇಳೆ, ಆಮೇಲೆ ಉದ್ದಿನಬೇಳೆ, ಹೆಸರುಬೇಳೆ, ಆಮೇಲೆ ಅಕ್ಕಿ, ಮೇನಾಗಿ ಅಕ್ಕಿ ಹಾಕಬೇಕು. ಕಲ್ಲುಪ್ಪು, ರವೆ, ಅದೇ ಹೂಬತ್ತಿ, ಗೆಜ್ಜೆವಸ್ತ್ರ, 21 ಎಳೆ ಗೆಜ್ಜೆವಸ್ತ್ರ ಗಣಪತಿಗೆ, 16 ಎಳೆದು ಗೌರಿಗೆ. ಸೊ ಈ ಥರ. ಆಮೇಲೆ ಸೀರೆ ಅಥವಾ ಬ್ಲೌಸ್ ಪೀಸು, ಬಳೆ ಬಿಚ್ಚೋಲೆ, ಕಾಡ್ಗೆ, ಅರಿಶಿನದ್ದು ಎಲ್ಲ ಹಾಕಿ ಕೊಡ್ಬೋದು. ಮುತ್ತೈದರಿಗೆ ಲಕ್ಷಣವಾಗಿ ಎಲ್ಲ ಕೊಡ್ಬೋದು. ಸೊ ಫಸ್ಟ್ ಮರದ ಬಾಗಿನ ರೆಡಿ ಮಾಡ್ಕೊಂಡಾದ್ಮೇಲೆ ಅರಿಶಿನದ ದಾರ ಮಾಡ್ಕೊಳ್ಳೋದು ವ್ರತ ಇರೋರು. ಸೊ ಅದು ಡಿಪೆಂಡ್ಸ್, ನಿಮ್ಮ ಮನೆ ಸಂಪ್ರದಾಯದ ಮೇಲೆ ಹೋಗುತ್ತೆ. ಬಟ್ 16 ಗಂಟೆ ಹಾಕೋಬೇಕು. ಸೊ ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಕತೆ ಹೇಳಬೇಕಾದಾಗ ಅರಿಶಿನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹಚ್ಬಿಟ್ಟು ದಾರಕ್ಕೆ. 16 ಎಳೆ ಮಾಡ್ಕೋತಾರೆ, ಆಮೇಲೆ 16 ಗಂಟೆ ಹಾಕೋತಾರೆ. ಸೊ ನಿಮ್ಮ ಮನೇಲಿ ಹೆಂಗಿದೆ ಹಾಗೆ ಮೊದಲೇ ಹಾಕೋಬೋದಂದ್ರೆ ಗಂಟು ಹಾಕೊಂಡಿಡಿ, ಅಥವಾ ಆಮೇಲೆ ಅಂದರೆ ಆಮೇಲೆ ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ರೆಡಿ ಇಟ್ಕೊಂಡ್ಬಿಡ್ಬೇಕು. ಪುಡಿ ಗೆಜ್ಜೆ ವಸ್ತ್ರಗಳು, ಆಮೇಲೆ ಇದು ನೋಡಿ ವಾಯುದಾನ, ಉಪಾಯನದಾನಕ್ಕೆ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಒಂದೊಂದು ಟ್ರೇಗೂ 2 ವಿಳೆದೆಲೆ, 1 ಹಣ್ಣು 1 ಕಾಯಿ ಅಥವಾ 2 ಕಾಯಿ ಈ ಥರ ಇಟ್ಕೊಬೋದು. ಆಮೇಲೆ ದುಡ್ಡು ನೀವೆಷ್ಟು ದಕ್ಷಿಣೆ ಕೊಡ್ತೀರೋ ಅದು. ಆಮೇಲೆ ನೋಡಿ ಪುಡಿ ಗೆಜ್ಜೆ ವಸ್ತ್ರ, ಆಮೇಲೆ ಹೂವು, ಹಣ್ಣು ಎಲ್ಲ ಟ್ರೇಗೆ ಹಾಕ್ಕೊಂಡು ಇಟ್ಬಿಡಿ. 5 ಥರದ ಹಣ್ಣು, 5 ಥರ ಹೂಗಳು. ಆಮೇಲೆ ಆ ಕಡೆ ಟ್ರೇಯಲ್ಲಿ ನೋಡಿ ಅಕ್ಕಿ ಮತ್ತು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಅದು ಸೋಬ್ಲಕ್ಕಿ, ಅಂದರೆ ಉಡಿ ತುಂಬಕ್ಕೆ ಗೌರಿ ಕಳಿಸ್ಬೇಕಲ್ಲ ಗಣಪತಿ ಗೌರಿಗೆ, ಅದು ಕೂಡ ರೆಡಿ ಇಟ್ಕೊಳ್ಳಿ. ಆಮೇಲೆ ಪಂಚಾಮೃತ, ಇದು ಥರ ಗಣಪತಿಗೆ ಬೇರೆ ಗೌರಿಗೆ ಬೇರೆ ಇಟ್ಕೊಂಡಿದ್ದೀನಿ. ಜೇನುತುಪ್ಪ, ತುಪ್ಪ, ಹಾಲು, ಮೊಸರು, ಸಕ್ಕರೆ, ಆಮೇಲೆ ಬೇಕಾದ್ರೆ ಬಾಳೆಹಣ್ಣು ಇಟ್ಕೋಬೋದು. ಆಮೇಲೆ ನೋಡಿ ಇಲ್ಲೆಲ್ಲ ಸಮಯ ದೀಪಗಳಿಗೆ, ಲಾಂಛನಗಳಿಗೆ ಬತ್ತಿ ಹಾಕಿ ಎಣ್ಣೆ ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಮನೇಲಿ ಈ ಥರ ಮರಳು ಗೌರಿ ಹತ್ತಿಲಿ ಮಾಡ್ತೀವಿ. ಸೊ ಆಮೇಲೆ ಕನ್ನಡಿ ಇಟ್ಟು, ಅದು ಬೆಲ್ದ ಹಚ್ಚಿಟ್ಟು, ಒಂದು ಎಲೆ ಇಟ್ಟು ಅದು ರೆಡಿ ಇಟ್ಕೊಳ್ಳಿ. ಆಮೇಲೆ ವಿಳೆದೆಳೆಗಳು, ಚೂರು ಅಡಿಕೆ, ಬೆಲ್ದಚ್ಚುಗಳು, ಏನೇನೆಲ್ಲ ಬೇಕೆಲ್ಲ ರೆಡಿ ಇಟ್ಕೊಳ್ಳಿ. ಆಮೇಲೆ ಗೌರಿ ಗಣೇಶನ ಈ ಥರ ನಾವು ಒಂದು ದೊಡ್ಡ ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಕೊಡಿಸ್ತೀವಿ. ಅಕ್ಕಿ ಹಾಕೋರು ಅಕ್ಕಿ, ಗೋಧಿ ಹಾಕೋರು ಗೋಧಿ, ಎಲ್ಲ ತಟ್ಟೆಲ್ಲಿ ಹಾಕೊಂಡು ರೆಡಿ ಇಟ್ಕೊಂಬಿಡಿ. ಆಮೇಲೆ ಮಂದಹಾಸನ ಅಂದರೆ ಸ್ಟೂಲು, ಮಣೆಗಳೆಲ್ಲ ಎತ್ತಿಟ್ಕೊಳ್ಳಿ. ಆಮೇಲೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಂಗೋಲಿ. ಸೊ ರಂಗೋಲಿ ಹೂವಿಂದ ಹಾಕ್ತಿರೋ, ರಂಗೋಲಿಲಿ ಹಾಕ್ತಿರೋ. ಆಮೇಲೆ ಬಾಳೆ ಕೊನೆ ದಿಂಡು. ಆಮೇಲೆ ಡೆಕೋರೇಷನ್ಗೆ ಏನೇನು ಬೇಕು, ನಾವು ಟೇಬಲ್ಸ್ ಯೂಸ್ ಮಾಡಿದ್ದೀವಿ. ಈ ಥರ ನಮ್ಮ ಅತ್ತೆಗೂ ಕೆಳಗೆ ಕುತ್ಕೊಳ್ಳೋಕೆ ಕಷ್ಟ ಅಂತ ಒಂದು ಟೇಬಲ್ ಇಟ್ಕೊಂಡು, ಟೇಬಲ್ ಮೇಲೆ ಗೌರಿನ ಕೂಡಿಸ್ಬಿಟ್ಟು ಕೆಳಗಡೆ ಒಂದು ಮಣೆ ಹಾಕಿ ಮಂದಹಾಸನದ ಮೇಲೆ ಗಣಪತಿನ ಇಟ್ಕೊಂಡಿದ್ದೀವಿ. ಬೆಳ್ಳಿ ಗಣಪತಿ. ಆಮೇಲೆ ದೇವ್ರಿಗೆ ಹಾಕೋಕ್ಕೆ ಆಭರಣ ಅಂತ ಹೇಳಿದಾಗ ಆಭರಣಗಳು, ಹೂವು, ಹಣ್ಣು, ಜನಿವಾರ ನೀವು ಗಣಪತಿಗೆ ಹಾಕೋಕ್ಕೆ, ಮಂಗಳಾರತಿ ಬತ್ತಿ ತೊಯ್ಸಿಟ್ಕೊಳ್ಳಿ, ಮಂಗಳಾರತಿ ಹಲ್ಲೆ, ಆಮೇಲೆ ಉದ್ಧರಣೆ ಪಂಚಪಾತ್ರೆಗಳು ಎಲ್ಲ ರೆಡಿ ಇಟ್ಕೊಳ್ಳಿ. ಆಮೇಲೆ ಮಗುಗೇನಾದರೂ ಮರದ ಬಾಗಿನ ನಾನು ಕೊಡಿಸ್ಬೇಕಾದ್ರೆ ಅದಕ್ಕೆಲ್ಲ ರೆಡಿ ಹಾಕ್ಕೊಳ್ಳಿ. ಆಮೇಲೆ ಪ್ರತಿಯೊಂದು ಅರಿಶಿನ ಕುಂಕುಮದ ತಟ್ಟೆ ರೆಡಿ ಮಾಡ್ಕೋಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು. ಸೊ ಅರಿಶಿನ, ಕುಂಕುಮ, ಚಂದ್ರ, ಚೂರು ಅಡಿಕೆ, ಕಾಯಿನ್ಸು, ಗಂಧ ಎಲ್ಲ ರೆಡಿ. ಆಮೇಲೆ ಡೆಕೋರೇಷನ್ ಆರ್ಟಿಫಿಷಿಯಲ್ ಲೈಟ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು ಎಲ್ಲ ಮಾಡ್ಕೊಳ್ಳಿ. ಆಮೇಲೆ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಚೆನ್ನಾಗಿ ಪೂಜೆ ಮಾಡಿ ಗೌರಿ ಗಣೇಶದು. ಮುಂಚೆ ಕಾಲದಲ್ಲೆಲ್ಲ 16 ಸ್ವೀಟ್ಸು, 16 ತರಕಾರಿ ಮಾಡೋರು. ಬಟ್ ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡಿ. ಆಮೇಲೆ ಪೂರ್ಣ ಫಲಕ್ಕೆ ಅರಿಶಿನ ಹಚ್ಚಿ ಕಾಯಿ ರೆಡಿ ಇಟ್ಕೊಳ್ಳಿ. ಊಟ ಮಾಡಿ ಪ್ರಸಾದ ತಗೊಂಡು ಹಬ್ಬವನ್ನು ಚೆನ್ನಾಗಿ ಆಚರಿಸಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಗೌರಿ ಗಣೇಶ ನಮ್ಮ ಮನೇಲಿ. ನಿಮ್ಮ ಮನೇಲಿ ಹೆಂಗಿದೆಯೋ ಹಂಗೆ ಪೂಜೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಫೆಸ್ಟಿವಲ್. ಎಂಜಾಯ್.